ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಒಂದು ಕಡೆ ನಿಮ್ಮನ್ನೆಲ್ಲರನ್ನೂ ಕರ್ಕೊಂಡು ಹೊಂಟೀನಿ. ಬರ್ರಿ ನಮ್ಮ ಜೊತೆ. ಎಲ್ಲಿಗಂತ ಮೋಸ್ಟ್ಲಿ ಟೈಟಲ್ ಮುಖಾಂತರ ಗೊತ್ತಾಗಿರಬೇಕಲ್ಲ. ಆದರೂ ಹಂಗೆ ಸುಮ್ಮನೆ ಓಕೆ ನಾನು ಬೆಳಗ್ಗೆ ಆಟೋ ಹತ್ತಿ ಹೊಂಟಿದ್ದ ಈ ಫಿನಿಕ್ಸ್ ಮಾಲ್ ಕಡೆ. ಯಾಕಂದ್ರೆ ಅಲ್ಲಿ ಹೋಮ್ ಸೆಂಟರ್ ಅದ ಮತ್ತು ಹೋಮ್ ಸೆಂಟರ್ನಾಗ ಮಸ್ತ್ ಆಫರ್ ಇತ್ತು. ಅದಕ್ಕೆ ನೋಡಿ ಬರೋಣ ಅಂತ ಹೊಂಟ್ವಿ. ಮತ್ತು ಈ ಹೆಣ್ಮಕ್ಳು ಬುದ್ಧಿ ಗೊತ್ತಿರಬೇಕಲ್ಲ, ಮಸ್ತ್ ಶಾಪಿಂಗ್ ಮಾಡ್ಕೊಂಡು ಬಂದೆ. ಸೊ ಶಾಪಿಂಗ್ ಏನೇನು ಮಾಡಿದೆ ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಈ ಹೋಮ್ ಸೆಂಟರ್ನ ಒಂದು ಸರಿ ನೋಡ್ರಿ, ಮಸ್ತಾಗದ. ಈ ಹೋಮ್ ಸೆಂಟರ್ ಬಗ್ಗೆ ನಿಮಗೆ ಗೊತ್ತಿಲ್ಲ ಅಂತಂದ್ರೆ ಇಲ್ಲಿ ಹೌಸ್ ಹೋಲ್ಡ್ ರಿಲೇಟೆಡ್ ಎಲ್ಲ ಐಟಮ್ಸು ಸಿಗ್ತಾವೆ. ಸೋಫಾ ಆಗಿರ್ಬೋದು, ಡೈನಿಂಗ್ ಟೇಬಲ್ ಆಗಿರ್ಬೋದು, ಡೈನಿಂಗ್ ಸೆಟ್ಸ್ ಆಗಿರ್ಬೋದು, ಎಲ್ಲ A to Z ಇಲ್ಲಿ ಸಿಗ್ತದೆ. ಸೊ ನೀವೇನಾದರೂ ಒಂದು ಸರಿನೂ ಹೋಗಿಲ್ಲ ಅಂತಂದ್ರೆ ವಿಸಿಟ್ ಮಾಡ್ಕೊಂಬರ್ರಿ. ಆಮೇಲೆ ಮಸ್ತ್ ಆಫರ್ ನಡೀತಿತ್ತು ನಾ ಅಂತೂ ಹೋದಾಗ. ಹಾಗಾಗಿ ಶಾಪಿಂಗ್ನೂ ಚಲೋತ್ನಂಗೆ ಮಾಡ್ಕೊಂಬಂದೇನ. ಏನೇನು ಮಾಡೀನಿ ಅಂಥೇಳಿನೂ ಕೂಡ ಈ ವಿಡಿಯೋ ಎಂಡ್ನಾಗ ತೋರಿಸ್ತೀನಿ. ಬಟ್ ನಿಮಗೇನಾದರೂ ಡೀಟೇಲ್ಡಾಗಿ ವಿಡಿಯೋ ಬೇಕು ಅಂತಂದ್ರೆ ಕಮೆಂಟ್ ಮಾಡಿರಿ. ನಾನು ವಿತ್ ಪ್ರೈಸ್ ಮತ್ತು ಏನೇನು ಎಷ್ಟೆಷ್ಟಕ್ಕೆ ತೊಗೊಂಡೆ ಅಂಥೇಳಿ ಇನ್ನೊಂದು ಪಾರ್ಟ್ 2 ಅಂತ ಮಾಡಿ ಹಾಕ್ತೀನಿ. ಅದು ನಡೀತದೆ ನನಗೆ. ಆದ್ರೆ ಈ ವಿಡಿಯೋದಾಗ ನಾನು ಹೋಮ್ ಸೆಂಟರ್ದು ಒಂದಿಷ್ಟು ಟೂರ್ ತೋರಿಸ್ಬಿಟ್ಟು ಆಮೇಲೆ ಏನೇನು ತೊಗೊಂಬಂದೆ ಅಂಥೇಳಿ ಪಟ ತೋರಿಸೀನಿ. ನೀವು ಜಸ್ಟ್ ನೋಡ್ರಿ, ಎಂಜಾಯ್ ಮಾಡಿರಿ. ಮತ್ತು ವಿಡಿಯೋ ಎಂಡ್ ತನಕ ನೋಡೋದು ಮರಿಬೇಡ್ರಿ. ಹಂಗೆ ವಿಡಿಯೋ ನೋಡಿದ ಮೇಲೆ ನಿಮ್ಗೇನು ಅನ್ನಿಸ್ತು ಅಂಥೇಳಿ ಕಮೆಂಟ್ ಮೂಲಕನೂ ಹೇಳ್ರಿ. ನಿಮ್ಮ ಒಪಿನಿಯನ್ ಏನು ಹೋಮ್ ಸೆಂಟರ್ ಬಗ್ಗೆ. ಹಂಗೆ ನನ್ನ ವಿಡಿಯೋ ಬಗ್ಗೆನೂ ಒಂದಿಷ್ಟು ಏನಾರ ಹೇಳ್ರಲ್ಲ ಕಮೆಂಟ್ ಸೆಕ್ಷನ್ನಾಗ. ಹಂಗೆ ನೀವೇನಾರ ನನ್ನ ಚಾನಲಿಗೆ ಮೊದಲೇ ಸರಿ ಬಂದಿದ್ರಿ ಅಂತಂದ್ರೆ ಮರೀದ ಸಬ್ಸ್ಕ್ರೈಬ್ ಆಗಿಬಿಡ್ರಿ. ಮತ್ತು ಅದ್ರ ಬಾಜುಕ್ಕಿರುವಂಥ ಗಂಟಿನೂ ಹೊಡೀರಿ. ಅಂದ್ರೆ ನಿಮ್ಗೆ ನನ್ನ ಹೊಸ ವಿಡಿಯೋ ನೋಟಿಫಿಕೇಷನ್ಸು ಸಿಗ್ತಾ ಇರ್ತಾವೆ. ಮತ್ತು ವಿಡಿಯೋನ ಎಂಡ್ ತನಕ ನೋಡೋದು ಮರಿಬೇಡ್ರಿ. ಹೋಮ್ ಸೆಂಟರ್ ಬಗ್ಗೆ ಒಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅಂತಂದ್ರೆ ಇಲ್ಲೇ ನಿಮಗೆ ಭಾಳ ವೆರೈಟೀಸ್ ಆಫ್ ಐಟಮ್ಸ್ ಸಿಗ್ತಾವ. ಅಂದ್ರೆ ಫಾರ್ ಎಕ್ಸಾಂಪಲ್ ನಿಮಗೆ ಪ್ಲೇಟ್ಸ್ ಅಂತಾನೆ ತಗೊಂಡ್ರು ಸತೇಕ ಅದ್ರೊಳಗೆ ಡಿಫ್ರೆಂಟ್ ಸೈಜ್ ಆಗಿರ್ಬೋದು, ಕಲರ್ಸ್ ಆಗಿರ್ಬೋದು, ಪ್ಯಾಟರ್ನ್ಸ್ ಆಗಿರ್ಬೋದು, ಭಾಳ ಚಂದ ಸಿಗ್ತಾವ. ಹಂಗ ಕರ್ಟನ್ಸ್ ಆಗಿರ್ಬೋದು, ಆಮೇಲೆ ಡೆಕೋರೇಟಿವ್ ಐಟಮ್ಸ್ ಆಗಿರ್ಬೋದು, ಎಲ್ಲಾನು ಸಿಗ್ತಾವ. ಆದ್ರೆ ಒಂದೇನಪ್ಪಾ ಅಂತಂದ್ರೆ ಸ್ವಲ್ಪ ನಿಮ್ ಪ್ರೈಸ್ ಜಾಸ್ತಿ ಅನಿಸ್ಬೋದು. ಸೊ ನೀವೇನಾರ ಹೋದಾಗ ಅಥವಾ ನಿಮ್ಗೇನಾದ್ರೂ ತಿಳಿತು ಅಲ್ಲಿ ಡಿಸ್ಕೌಂಟ್ ನಡಿಲಿಕ್ಕತ್ತದ ಅಂತ ಹೇಳಿ ಅಂತಂದ್ರೆ ಪಟಕ್ನ ಹೋಗಿ ನೀವು ನಿಮ್ಗೇನ್ ಬೇಕು ಇಷ್ಟ ಆಗಿದ್ದನ್ನ ಶಾಪ್ ಮಾಡ್ರಿ. ಸೊ ಇದರಿಂದಾಗಿ ನೀವು ಉಳಿಸ್ಬೋದು. ಹಂಗೆ ತಾಳಿಕೆ ಬಾಳಕೆ ಬರೋ ಅಂತ ಸಾಮಾನುಗಳನ್ನ ನೀವು ಪರ್ಚೇಸ್ ಮಾಡಬಹುದು. ಅಂದ್ರೆ ಈ ಹೋಮ್ ಸೆಂಟರ್ ಒಳಗೆ ನಿಮ್ಗೆ ಪ್ರೈಸ್ ಜಾಸ್ತಿ ಇದ್ರೂ ಸಹ ಬಟ್ ಕ್ವಾಲಿಟಿ ವೈಸ್ ನಿಮ್ಗೆ ಚೆನ್ನಾಗಿರೋ ಐಟಮ್ಸ್ ಸಿಗ್ತಾವ. ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಇನ್ನೇನು ಮತ್ತು ಹೊಟ್ಟಿಗೊಂಚೂರು ಏನಾರು ಹಾಕೋಬೇಕಲ್ಲ. ನೋಡ್ರಿ, ನಾವಿಲ್ಲಿ ಬಂದ್ವಿ. ಇದು ಮ್ಯಾಗ್ನೋಲಿಯಾ ಬೇಕರಿ ಅಂತ ಹೇಳಿ ಭಾಳ ಫೇಮಸ್ ಅದ. ಇದು ಯಾಕೆ ಫೇಮಸ್ ಆಗಿದೆ ಅಂತ ನಿಮ್ಗೆ ಗೊತ್ತಿರಬೇಕಲ್ಲ. ಆಲಿಯಾ ಭಟ್ ಇದ್ದಾಳಲ್ಲ, ಬಾಲಿವುಡ್ ಆ್ಯಕ್ಟ್ರೆಸ್, ಅವಳದು ಫೇವ್ರೇಟ್ ಅಂತೆ ಟ್ರೆಸ್ ಲೀಚಸ್ ಕೇಕ್ ಅಂತ ಹೇಳಿ. ಸೊ ಅದು ರೀಸೆಂಟಾಗಿ ಭಾಳ ಟ್ರೆಂಡಿಂಗ್ನಾಗಿತ್ತು. ಇದೇನು ನಮ್ದು ಫಸ್ಟ್ ಸತಿ ಅಲ್ಲ, ಆದರೂ ಇಲ್ಲಿ ತನಕ ಹೋಗಿದ್ವಲ್ಲ, ಹಂಗೆ ಒಂಚೂರು ಏನಾದ್ರು ತಿನ್ನೋಣ ಅಂದ್ಕೊಂಡ್ವಿ. ಏನು ತಿನ್ನೋಣ ಅಂತ ಅನ್ನೋಷ್ಟ್ರಾಗ ನಮ್ಗೆ ಈ ಮ್ಯಾಗ್ನೋಲಿಯಾ ಬೇಕ್ರಿ ಕಾಣಿಸ್ತ. ಅದಕ್ಕೆ ಸರಿ ಹಂಗಂದ್ರೆ ಒಂದಿಷ್ಟು ತಿನ್ಕೊಂಡು ಹೋಗೋಣ ಅಂಥೇಳಿ ನಾವೇನೇನು ತೊಗೊಂಡ್ವಿಪ್ಪ ಅಂತಂದ್ರೆ ಇಲ್ಲಿ ನಿಮ್ಗೆ ನೋಡ್ಬೋದು ಡಿಫ್ರೆಂಟಾಗಿ ನಿಮ್ಗೆ ಕೇಕ್ಸು, ಪೇಸ್ಟ್ರೀಸು ಎಲ್ಲ ಸಿಗ್ತಾವೆ.
ಒಂದ್ರಕ್ಕಿಂತ ಒಂದು ಚಲೋ ಇರ್ತಾವಪ್ಪ ಅಂತ ಹೇಳಲಿಕ್ಕೆ ನನಗೂ ಗೊತ್ತಾಗಂಗಿಲ್ಲ ರೀ. ಯಾಕಂದ್ರೆ ನಾನು ಏನೆಲ್ಲಾನು ಟ್ರೈ ಮಾಡಿಲ್ಲ. ಆದ್ರೆ ನಾವಿವತ್ತು ಆರ್ಡ್ರ್ ಮಾಡಿದ್ದು ಅಫ್ಕೋರ್ಸ್ ಟ್ರೆಸ್ ಲೀಚಸ್ ಕೇಕ್. ಸೊ ಇದ ನೋಡ್ರಿ, ನಡು ಅದಲ್ಲ ದೊಡ್ಡ ಡಬ್ಬ್ಯಾಗ ಅದ ಟ್ರೆಸ್ ಲೀಚಸ್ ಕೇಕ್. ಮತ್ತು ಒಂದು ರೆಡ್ ವೆಲ್ವೆಟ್ ಕಪ್ ಕೇಕ್ನೂ ಆರ್ಡ್ರ್ ಮಾಡ್ಕೊಂಡಿದ್ವಿ. ಹಂಗೆ ನಾವು ಬನಾನಾ ಪುಡ್ಡಿಂಗ್ ಅಂತ ಹೇಳೋದು ಒಂದು ಕಪ್ ಕೇಕ್ ಟೈಪ ಇರ್ತದ್ರಿ, ಅದನ್ನು ಆರ್ಡ್ರ್ ಮಾಡ್ಕೊಂಡಿದ್ವಿ. ಅಥವಾ ನೀವೇನಾದರೂ ಟ್ರೈ ಮಾಡಬೇಕು ಅಂತ ಅಂದ್ಕೊಂಡ್ರೆ ಮಸ್ತ್ ಅದ, ತೊಗೋಬೋದು, ವರ್ತ್. ಮತ್ತಿನ್ನು ರೆಡ್ ವೆಲ್ವೆಟ್ ಕೇಕ್ ಏನದಲ್ಲ ಅದೇನಷ್ಟು ಚಲೋ ಇರಲಿಲ್ಲ ರೀ. ಓಕೆ ಅನ್ಬೋದು. 10ಗೆ ನಾನು 5 ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಬಟ್ ನಿಮಗೇನಾರ ಇಷ್ಟ ಆದರೆ ಹೇಳ್ರಿ. ಇನ್ನು ಫೈನಲಾಗಿ ಬಂದು ಬನಾನಾ ಪುಡ್ಡಿಂಗ್, ಅದು ಕೂಡ ಓಕೆ ಥರನ ಐತ್ರಿ, ಅದೇನು ಮಸ್ತಾಗಿ ಏನು ಇರಲಿಲ್ಲ. ಇನ್ನು ನಾವು ನಮ್ಮ ಶಾಪಿಂಗ್ ಮುಗಿಸ್ಕೊಂಡು ಮನೆ ಕಡೆ ಹೊಂಟ್ವಿ. ಮನೆಗೆ ಹೋದ್ಮೇಲೆ ಫಸ್ಟ್ ಥಿಂಗ್ ನಾನು ಮಾಡಿದ್ದ ಅನ್ಬಾಕ್ಸಿಂಗ್. ನೋಡ್ರಿ, ಎಂಜಾಯ್ ಮಾಡಿರಿ. ನಾನೀಗ ಆಲ್ರೆಡಿ ಹೇಳ್ದಂಗೆ ಅಲ್ಲೇ ಮಸ್ತ್ ಆಫರ್ ನಡಿಲಿಕ್ಕತ್ತಿತ್ತು. ಹಾಗಾಗಿ ಸ್ವಲ್ಪ ಹೌಸ್ ರಿಲೇಟೆಡ್ ಥಿಂಗ್ಸ್ನೂ ಎಲ್ಲ ತೊಗೊಂಡು ಬಂದೆ. ಕ್ಲೀನಿಂಗಿಗಾಗಿರ್ಬೋದು ಅಥವಾ ನಂಗೆ ಆಯಿಲ್ ಬಾಟಲ್ಸ್ ಎಲ್ಲ ಬೇಕಾಗಿತ್ತು. ಭಾಳ ದಿನದಿಂದ ಚೇಂಜ್ ಮಾಡಬೇಕು ಅನ್ಕೊಳಿಕತ್ತಿದ್ದೆ, ಆದ್ರೆ ಆಗಿದ್ದೇ ಇಲ್ಲ. ಹಾಗಾಗಿ ಅದನ್ನೆಲ್ಲ ತೊಗೊಂಡು ಬಂದೆ. ಹಾಗೆ ಸ್ವಲ್ಪ ಪ್ಲೇಟ್ಸು, ಡಿನ್ನರ್ ಸೆಟ್ಸು ಇದೆಲ್ಲ ತೊಗೊಂಡು ಬಂದೆ. ಏನಪ್ಪ ಅಂದ್ರೆ ನಾವು ರೆಗ್ಯುಲರ್ ಆಗಿ ಯೂಸ್ ಮಾಡೋ ಅಂಥ ವಸ್ತುಗಳೆಲ್ಲ ಇಲ್ಲೇ ಚಲೋತ್ನಂಗೆ ಸಿಗ್ತಾವ. ಅಂದ್ರೆ ಕ್ವಾಲಿಟಿ ಭಾಳ ಚಲೋ ಇರ್ತದೆ. ಒಂದು ಸ್ವಲ್ಪ ಪ್ರೈಸ್ ವೈಸ್ ಹೆಚ್ಚು ಕಮ್ಮಿ ಅನ್ಸಿದ್ರು ಸತ್ಯಕ್ಕ, ಬಟ್ ಕ್ವಾಲಿಟಿ ಮಾತ್ರ ಚೆನ್ನಾಗಿರ್ತದೆ. ನಮಗೆ ಭಾಳ ದಿವಸದ ತನಕ ಯೂಸ್ ಮಾಡ್ಬೋದು.